ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ರೇಖಾ ಮನೆ ಅಡಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫಿಶ್ ತವಾ ಫ್ರೈ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದಕ್ಕೆ ಸ್ವಲ್ಪ ಫಿಶನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಒಂದು ದೊಡ್ಡ ಚಮಚದಷ್ಟು, ಒಂದು ಮೊಟ್ಟೆ, ಹಾಗೆ ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಒಂದೊಂದು ಚಮಚ ತಗೊಳ್ಳಿ. ಸೊ ಅದನ್ನು ನಾವೀಗ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫಿಶನ್ನು ತೊಳ್ಕೊಬೇಕಾಗುತ್ತೆ. ಸೊ ಅದರ ನಂತರ ನಾವು ಅರಿಶಿನ ಪುಡಿನ ಹಾಕ್ತಾ ಇದ್ದೀವಿ, ಧನಿಯಾ ಪುಡಿನ ಹಾಕ್ತಾ ಇದ್ದೀವಿ, ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಹಾಕೋಣ. ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ಎಲ್ಲ ಪುಡಿಗಳಿಗಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಷ್ಟೇ. ಒಂದು ಮೊಟ್ಟೆನ ಹಾಕಿ, ಮೊಟ್ಟೆ ಹಾಕೋದ್ರಿಂದ ಫಿಶು ಫ್ರೈ ಮಾಡಿದಾಗ, ತವಾ ಫ್ರೈ ಮಾಡಿದಾಗ ಸಖತ್ತಾಗಿ ಬರುತ್ತೆ. ನಿಮಗೆ ಬೇಕಾದರೆ ನೀವು ಇಲ್ಲಿ ಮೊಸರನ್ನ ಆ್ಯಡ್ ಮಾಡ್ಬೋದು. ಸೊ ನಾನು ಮೊಸರನ್ನ ಹಾಕೋ ಬದಲು ಇಲ್ಲಿ ಅರ್ಧ ನಿಂಬೆಹಣ್ಣನ್ನು ನಾನು ಹಿಂಡ್ತಾ ಇದ್ದೀನಿ. ನೋಡಿ, ಲೆಮನ್ ಬೇಕಾದವರು ಹಾಕ್ಕೊಳ್ಳಿ, ಇಲ್ಲಾದರೆ ಸ್ಕಿಪ್ ಮಾಡಿ. ಫ್ರೆಂಡ್ಸ್, ಇದನ್ನು 10 ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಿ. ಸೊ ಈಗ ನಾನು ಕೂಡ ಅದೇ ಥರ ಇಟ್ಟಿದ್ದೆ. ಸೊ ನೋಡಿ, ಈಗ ಆಗಿದೆ, ಈಗ ಟೈಮ್ ಆಗಿದೆ. ಸೊ ನಾವೀಗ ಮಾಡ್ಬೋದು. ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಒಂದು 10 ರಿಂದ 15 ನಿಮಿಷ ಬಿಟ್ಟ ಮೇಲೆ ಈ ಥರ ತವಾ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಫ್ರಿಜ್ ಇಲ್ಲದೆ ಇರೋರು ಹೊರಗಡೆ ಇಡ್ಬೋದು, ಸರಿನಾ? ಸೊ ನೋಡಿ, ನಾನೀಗ ಹಾಕ್ತಾ ಇದ್ದೀನಿ ಒಂದೊಂದೇ. ಸೊ ಭಾಳ ಸ್ಮೂತಾಗಿರೋದು ಫ್ರೆಂಡ್ಸ್, ಅದು ತೆಗಿಯೋಕೆ ಬರಲ್ಲ, ಆ ರೀತಿ ಸ್ಮೂತ್ ಆಗಿದೆ, ಜಾರುತ್ತೆ. ನೋಡಿ, ಇದೇ ಥರ ಒಂದೊಂದೇ ನಾವು ಪೀಸಸ್ನ ಹಾಕೋಬೇಕಾಗುತ್ತೆ. ನೀವು ಬೇಕಾದರೆ ಒಂದನ್ನೇ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 2 ಅಥವಾ 3 ಅಥವಾ 4 ಹಾಕಿ ನಾನು ಫ್ರೈ ಮಾಡ್ತೀನಿ. ಕಡಿಮೆ ಉರಿಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ. ಆದಷ್ಟು ಜೋರಾದ ಉರಿಲಿಟ್ಟರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಬೇಗ. ನೋಡಿ, ಈ ಥರ ಕಲರ್ ಬರಬೇಕು ನಮಗೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಇದಕ್ಕೆ ನಿಮಗೆ ಏನು ಬೇಕು ನೋಡಿಕೊಂಡು, ಈಗ ಇದಾಗಿದೆ. ಸೊ ಇದಕ್ಕೆ ನಾವು ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಹೆಚ್ಚಿಟ್ಬಿಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ.